ಏನು ಚಳಿ ಇರುತ್ತೆ ಅಲ್ವಾ ಬೆಳಗ್ಗೆ ಹೊತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VLOG. ಹೇಳ ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಬೆಳಗ್ಗೆನೇ ಎದ್ದೋಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ವಿ. ಬ್ಯಾಟಿಂಗ್ ಮುಗಿಸ್ಕೊಂಡು ರಾತ್ರಿ ನನ್ನ ತಮಿಳ್ನಾಡು ಫ್ರೆಂಡ್ದು ಇವತ್ತು ಕೊನೆ ದಿನ ಬೆಂಗಳೂರಲ್ಲಿ. ಅವಳು ವಾಪಸ್ ಹೋಗ್ತಾ ಇದ್ದಾಳೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. Let's go. I think for the first time you told that I'm cute. No, okay? just for the video sake. I know you meant it, okay, but you just don't want to accept it, okay? It's just your playfulness. No, it is I know a that, I lie. know that. Everything you see on Instagram and YouTube is not true. So this is one of them. That is not true, but now this moment you told that is true. I can feel that. I know when a guy is telling for the namesake and when he means it. How much do you talk? Shut up. So how was Bangalore for you? I really thoroughly enjoyed it. Wait, let me channelize this afterward. There's one guy sitting in front of me, okay? Yeah. He'll ask me for answers and I'll ask him for answers. We talk only during that time. So you copy in your exams? Yeah, little bit, okay? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. So, This Tamil Nadu people and their things, no? hey, don't tell all this on Insta. Welcome back to my If you vlog. if you put my face in No. ರೋಡ್ ತುಂಬ ತಲೆ ತಿನ್ಕೊಂಡು ಇಬ್ಬರು ರೀಚ್ ಆಗಿದ್ದು ಒರಾಯನ್ ಮಾಲ್ಗೆ. ಒರಾಯನ್ ಮಾಲಲ್ಲಿರೋ ಮ್ಯಾಗ್ನೋಲಿಯಾ ಬೇಕ್ರಿಲಿ ಹೋಗಿ ಅದೇನೋ ಟೇಸ್ಟ್ ಮಾಡಬೇಕಿತ್ತಂತೆ. ರಾತ್ರಿ 9:30 10 ಗಂಟೆ ಆಗಿದ್ರು ಕೂಡ ರೋಡ್ ತುಂಬ ಟ್ರಾಫಿಕ್ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ಮ್ಯಾಗ್ನೋಲಿಯಾ ಬೇಕ್ರಿಗೆ ರೀಚ್ ಆದ್ವಿ. ಇಲ್ಲಿ ಯಾವುದೇ ಸ್ವೀಟ್ ತೊಗೊಂಡ್ರು 350-400 ರೂಪಾಯಿ ಕಮ್ಮಿ ಯಾವುದೂ ಇರಲಿಲ್ಲ. ನನ್ನ ಮನಸ್ಸಲ್ಲೇ ಒಳ್ಳೆ ಮಟನ್ ಬಿರಿಯಾನಿ ಬರ್ತಿತ್ತು ಗುರು, ಇದು ಯಾವುದೋ ಕಸ ತಿನ್ನಿಸ್ತಾವಳೆ ಅಂದ್ಕೊಂಡು ಸುಮ್ಮನೆ ಆದೆ. ಮ್ಯಾಗ್ನೋಲಿಯಾ ಬೇಕ್ರಿ ಮುಗಿಸ್ಕೊಂಡು ದ ಐಕಾನಿಕ್ ರಾಮೇಶ್ವರಂ ಕೆಫೆಗೆ ಹೋಗ್ಬೇಕಿತ್ತಂತೆ. ಅಲ್ಲಿ ಹೋಗಿ ನೋಡಿದ್ವಿ. ಇವ್ರಿಗೆಲ್ಲ ಏನೋ ಎಕ್ಸೈಟ್ಮೆಂಟ್ ಗುರು, ರಾಮೇಶ್ವರಂ ಕೆಫೆ ಅದು ಇದು ಅಂತ ಇರ್ತಾರೆ. ಇಲ್ಲಿರೋರಿಗೆ ಇದೆಲ್ಲ ಇಷ್ಟನೇ ಆಗೋದಿಲ್ಲ. ಕೊನೆಗೆ ನನ್ನ ಫೇವ್ರೆಟ್ ಪುಳಿಯೋಗರೆ ತೊಗೊಂಡೆ, ತಿಂದು ಮನೆ ಕಡೆ ಹೊರಡ್ವಿ. ರಾತ್ರಿ ಹೊತ್ತು ಬೆಂಗಳೂರಿನ ಖಾಲಿ ರೋಡ್ಗಳಲ್ಲಿ ಓಡಾಡೋದೇ ಒಂಥರ ಚೆನ್ನಾಗಿರುತ್ತೆ ಗುರು. ಹಂಗೆ ಅಂದ್ಕೊಂಡು ಬಂದ ತಕ್ಷಣ ಸರ್ಪ್ರೈಸ್ ಗೊರಗುಂಟೆ ಪಾಳ್ಯ. ಇಲ್ಲಿ ರಾತ್ರಿ ಬೆಳಗ್ಗೆ ಏನೂ ಇಲ್ಲ, ಎಷ್ಟೊತ್ತಿಗೆ ಬಂದರೂ ಟ್ರಾಫಿಕಲ್ಲಿ ಸಿಗಾಕೊಂಡೇ ಇರಬೇಕು. ರಾತ್ರಿ 12 ಗಂಟೆಲಿ ಟ್ರಾಫಿಕ್ ಇತ್ತು. ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ 12:20. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಲಿಂಕ್ ಕಳಿಸಿ. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಬೇಗ.